ಈ ಸೂರಿ ಎಲ್ಲಿ ಹಾಳಾಗಿ ಹೋದ? ನಾನು ಇಲ್ಲಿ ಕೆಲಸ ಬಿಟ್ಕೊಂಡು ಕೂತಿದ್ದೆ, ಕೆಲಸ ಇಲ್ದಿಪ್ಪು ಅವನೇ ನನ್ನನ್ನು ಕಾಯಿಸ್ತಿದ್ದ. ಬರ್ಲಿ ಇವತ್ತು ಮುಖದ ಮೇಲೆ ಹಲಸಿನ ಹಣ್ಣು ಕಡಬ್ ಬರ್ಕ್ ಹಾಂಗೆ ಮಾಡಿಸ್ದೆ. ನಮಸ್ಕಾರ ಸರ್. ನೀನು ನಮಸ್ಕಾರದ ಮನೆ ಹಾಳಾಯ್ತು, ಎಲ್ಲಿ ಹೆಕ್ಕ ತಿಂಪೈದ್ಯಾ? ಜಿಮ್ಗೆ ಹೋಗಿದ್ದೆ ಸರ್. ನೀವು ನನಗೆ ಮದುವೆ ಮಾಡ್ತೀನಿ ಅಂದ್ರಲ್ಲ, ವರ್ಕೌಟ್ ಮಾಡೋಣ ಅಂತ ಹೋಗಿದ್ದೆ. ಸಾರಿ ಸರ್. ನಿನ್ಗೊಂದು ಒಳ್ಳೆ ಕಡೆ ಸಂಬಂಧ ಹುಡುಕಿದೆ. ಆ ಮನೆಯವ್ರಿಗೂ ನೀನು ಇಷ್ಟ ಇದೆ ಅಂದ್ರು. ಅದು ಅಲ್ಲದೆ ಹೆಣ್ಣು ನಿನ್ನನ್ನು ಭಾಳ ಇಷ್ಟಪಟ್ಟಿಲ್ಲ. ಆ ಹುಡುಗಿ ಇಷ್ಟಪಟ್ಲ? ಇನ್ಯಾರು ಅವ್ರ ಅಮ್ಮ ಇಷ್ಟಪಟ್ರ ನಾನ? ತುಂಬಾ ಸಂಸ್ಕಾರವಂತ ಕುಟುಂಬ. ಸಂಸ್ಕಾರ ಎಂಬುದು ಅವ್ರ ಮನೆಯಲ್ಲಿ ತಾಂಡವಾಡ್ತಿತ್ತು. ಅಂಥವ್ರು ನೀನು ಒಪ್ಕೊಂಡಿರಂದ್ಮೇಲೆ ನೀನು ಲಕ್ಕಿ ಬ್ಯಾರೆ ಬಿಡ. ಓಹ್ ಇನ್ಸ್ಪೆಕ್ಟ್ರೆ, ಗೊತ್ತಾಯ್ತು ಬಿಡ. ಹೆಣ್ಣಿನ ಫೋಟೋ ಅಲ್ದಾನ ಈಗ? ಹೆಣ್ಣಿನ ಹೆಸರು ಸಂಸ್ಕೃತಿ. ನನ್ನ ಸಂಸ್ಕಾರ ಅಂತ ಹೆಸರು ಚೇಂಜ್ ಮಾಡ್ಕೊಂಬಿಡ್ಲಾ? ಮೇಷ್ಟ್ರ ಮೆಟ್ ತಗೊಂಡು ಹೊಡಿತ್ರ. ಇನ್ಸ್ಪೆಕ್ಟ್ರೆ, ನಿಜ ಹೇಳಿ, ಇಷ್ಟು ಸುಂದರವಾಗಿರೋ ಹುಡುಗಿ ನನ್ನ ಒಪ್ಪುದ್ಲಾ? ಒಪ್ಪುದಕ್ಕೆ ಅಲ್ದ ಮರ, ಮುಂದುವರಿತಿಪ್ಪದ. ಅಂದ್ರೆ ಮಾತುಕತೆ ಮಾಡ್ತಿದ್ದೆ ಅಂದೇಳಿ ಹೇಳಿದೆ. ಆದ್ರೆ 2 ಕಂಡೀಷನ್. ಹೆಣ್ಣು ನಿನಗಿಂತ 10 ವರ್ಷ ದೊಡ್ಡವಳು. 10 ವರ್ಷ ಏನು ಇನ್ಸ್ಪೆಕ್ಟ್ರೆ, 20 ವರ್ಷ ದೊಡ್ಡವಳಾಗಿರ್ಲಿ, ನನಗೂ ಓಕೆ. ಎರಡನೇದೇಳಿ? ಎರಡನೇದೇ ಕಷ್ಟ ಮಾರೆ. ಗಂಡಿಗೆ ತುಂಬು ಕುಟುಂಬ ಇರ್ಕಂಬ್ರು. ಹಂಗಂದ್ರೇನು? ಜಾಯಿಂಟ್ ಫ್ಯಾಮಿಲಿ. ಅಯ್ಯೋ, ನಿಮ್ಗೆ ಗೊತ್ತಲ್ಲ ಇನ್ಸ್ಪೆಕ್ಟ್ರೆ, ನನಗೆ ಹಿಂದಿಲ್ಲ ಮುಂದಿಲ್ಲ. ನನ್ಗೂ ಗೊತ್ತಿತ್ತು ಮಾರ. ಆದ್ರೆ ಎಂತಾರು ಮಾಡ್ಕಲ್ಲ, ಇಲ್ಲಾಂದ್ರೆ ಮದುವೆ ನಡುದಿಲ್ಲ. ಹಂಗೆ ಹೇಳ್ಬೇಡಿ ಇನ್ಸ್ಪೆಕ್ಟ್ರೆ. ಎಷ್ಟೋ ದಿನ ಆದ್ಮೇಲೆ ಸುಂದರವಾಗಿರೋ ಹುಡುಗಿ ನನ್ನನ್ನು ಒಪ್ಪಿದ್ದಾಳೆ. ನಮ್ಗೆ ತುಂಬು ಕುಟುಂಬ ಇದೆ ಅಂತ ಹೇಳ್ಬಿಡಿ. ಈಗಷ್ಟೇ ಹಿಂದಿಲ್ಲ ಮುಂದಿಲ್ಲ ಅಂದ್ರೆ ಎಲ್ಲಿಂದ ಬಂದ್ರ? ಯೋಚನೆ ಮಾಡ್ಬೇಡಿ ಇನ್ಸ್ಪೆಕ್ಟ್ರೆ, ನೀವು ನನಗೆ ಹುಡುಗಿ ಸೆಟ್ ಮಾಡ್ಕೊಡಿ, ನಾನು ನಿಮ್ಗೆ ತುಂಬು ಕುಟುಂಬನ ಸೆಟ್ ಮಾಡ್ಕೊಡ್ತೀನಿ. ಏನ್ ಗೌಡ್ರೆ, ಒಬ್ರೇ ವಾಕ್ ಮಾಡ್ತಿದ್ದೀರಾ? ಏನ್ ನಿಮ್ ಪ್ರಾಬ್ಲಮ್ಮು? ಅಲ್ಲ, ದಂಧೆ ಮಾಡಕ್ ಹೋಗದೆ ಬೀದಿ ಅಲಿತಿದಿರಲ್ಲ ಅಂತ ಕೇಳಿದೆ. ತಪ್ಪು ನಿಮ್ದಲ್ಲ ಅಣ್ಣಪ್ಪನವ್ರೆ. ನೀವು ಕ್ಯಾಮೆ ಇಲ್ದೆ ಕಾಲೇ ಗಟ್ಟಿಲ್ ಕೂತಿರಲ್ಲ, ಅದು ನೀವು ಕ್ಯಾಮೆ ಮಾಡಲ್ಲ, ಮಾಡೋರ್ಗೂ ಬಿಡಲ್ಲ. ಗೌಡ್ರೆ, ನಾನ್ ನಿಮ್ ತರ ಕಿತ್ತೋಗಿರೋ ಪಟ್ಟಪಟ್ಟಿ ಚಡ್ಡಿ ಬರೀ ಮಾರಲ್ಲ ರೀ. ನನ್ ಚಡ್ಡಿ ಬನ್ನಿ ವ್ಯಾಪಾರ ನಿಮ್ಗೆ ಕಿತ್ತೋಗಿರೋ ವ್ಯಾಪಾರವಾ? ಮತ್ ಅದನ್ನ ಯಾಕೆ ಹಾಕೊಂಡ್ರಿ? ಗೌಡ್ರೆ, ನಿಮ್ಗೊಂದು ವಿಷಯ ಗೊತ್ತಾ? ನಾನ್ ಚಡ್ಡಿ ಬರೀನೇ ಹಾಕಲ್ಲ. ಗೌಡ್ರೆ, ನೀವು ಸಿಕ್ಕಿದ್ದು ತುಂಬಾ ಒಳ್ಳೇದಾಯ್ತು. ನಿಮ್ಮ ಹತ್ರ ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕು. ಆಮೇಲೆ ಭದ್ರಂಗ್ ಇನ್ಸ್ಪೆಕ್ಟರ್ ನಂಗೊಂದು ಸಂಬಂಧ ಹುಡುಕಿದ್ದಾರೆ. ಆಮೇಲೆ ಹುಡುಗಿ ಮತ್ತೆ ಹುಡುಗಿ ಕಡೆಯವರು ನನ್ನ ಒಪ್ಪಿದ್ದಾರೆ. ಆಮೇಲೆ ಆಮೇಲೆ ಅಂದ್ರೇನು, ಮದುವೆ ಆಗದಷ್ಟೇ. ಆಮೇಲೆ ಆದ್ರೆ ನನಗೆ ತುಂಬಾ ಕುಟುಂಬ ಇರ್ಬೇಕಂತೆ, ಅತ್ತಿಗೆ ಅಣ್ಣ ಅಪ್ಪ ಎಲ್ಲ. ಆಮೇಲೆ ಅದಕ್ಕೆ ನೀವು ಮತ್ತೆ ಜಾನಿಬಾಯಿ ನನ್ಗೆ ಅಣ್ಣ ಆಗ್ಬೇಕು, ಮಧುರ ಅವರು ಪುಟ್ಮಲಿ ಅವರು ನನಗೆ ಅತ್ತಿಗೆ ಆಗ್ಬೇಕು. ಆಮೇಲೆ ಲೇ, ನಿನಗೇನ್ ತಲೆ ಕೆಟ್ಟಿದೇನೋ? ನಾವು ನಿನಗೆ ಅಣ್ಣ ಆಗ್ಬೇಕಾ? ನಿನಗೆ ಅಣ್ಣ ಆದ್ರೆ ನಮ್ಮ ಅಪ್ಪಂದ್ರ ಮೇಲೆ ಜನ ತಪ್ಪು ತಿಳ್ಕೊಂಡ್ಬಿಡ್ತಾರ ಅಲ್ವಾ ಗೌಡ್ರ? ನೀವು ಹೇಳೋದು ಸರಿ ಅಣ್ಣಪ್ಪನವ್ರೆ. ಅದಕ್ಕೆ ಕಬಲ ನಾವು ನಿನ್ಗೆ ಅಣ್ಣ ಆಗಲ್ಲ. ಹಾಗೆ ಹೇಳ್ಬೇಡಿ. ಬಹಳ ದಿನದ ನಂತರ ಮದುವೆ ಆಗೋ ಯೋಗ ಬಂದಿದೆ, ಅದನ್ನ ನಿಲ್ಲಿಸ್ಬೇಡಿ. ಕಾಪಾಡು ಕೊಡ್ದು ಬಿಡ್ತೀನಿ. ನಾವ್ ಯಾವಾಗ್ಲೂ ನಿನ್ ಮದುವೆ ನಿಲ್ಲಿಸ್ತೀವಿ ಅಂತ ಹೇಳಿದ್ವಿ. ನಾನು ಹಾಗೆ ಹೇಳಲಿಲ್ಲ. ನೀವು ನನಗೆ ಸಹಾಯ ಮಾಡಿದ್ರೆ ನನಗೆ ಮದುವೆ ಆಗಿ ಒಳ್ಳೆ ಬಾಳ್ ಸಿಗುತ್ತೆ. ಅದನ್ನ ದೂರ ಮಾಡಬೇಡಿ. ನೀವು ನನ್ನ ಅಣ್ಣಂದ್ರು ಅಂತ ಅವ್ರ ಹತ್ರ ಸುಳ್ಳು ಹೇಳಿ ಅಷ್ಟೇ. ಏನಪ್ಪ ಸುಳ್ಳು ಹೇಳಿ ಮದುವೆ ಆಯ್ತಾ ಇದೆ? ನಾಳೆ ದಿನ ಹೆಣ್ಣಟ್ಟವ್ರು ಗೊತ್ತಾಗ್ಬಿಟ್ರೆ ನಿನ್ನಿಂದ ನಮ್ಮ ಮರ್ಯಾದೆ ಹೋಯ್ತದೆ. 100 ಸುಳ್ಳು ಹೇಳಿ ಒಂದು ಮದುವೆ ಮಾಡಿ ಅಂತ ದೊಡ್ಡವರೇ ಹೇಳಿಲ್ವಾ? ನೀವು ನನಗೋಸ್ಕರ ಒಂದು ಸುಳ್ಳು ಹೇಳಿ. ಅಲ್ಲ ಕಣ, ಹುಡುಗ ಹುಡುಗಿಲಿ ಏನು ದೋಷ ಇಲ್ಲ ಅಂದಾಗ ಮದುವೆ ಆಗದೆ ಇದ್ರೆ 1000 ಸುಳ್ಳು ಹೇಳಿ ಮದುವೆ ಮಾಡಿಸು ಅಂತ ಹೇಳಿದ್ದಾರೆ. ಲೇ, ನಿನಗೇನೋ ಯೋಗ್ಯತೆ ಇದೆ, ಕೆಲಸ ಇಲ್ಲ, ಕಾರ್ಯ ಇಲ್ಲ, ಅವಳನ್ನ ಹೆಂಗೋ ಸಾಕ್ತ್ಯಾ? ನಿಮ್ ತರ ನೀವು ಕೆಲಸ ಮಾಡ್ತಿಲ್ಲ, ಆದ್ರೂ ಮದುವೆ ಆಗಿಲ್ವಾ? ಮಧುರ ಅವ್ರು ಹೇಗ್ ನಿಮ್ಮನ್ನ ಸಾಕ್ತಾ ಇದಾರೋ ಅವಳು ನಾನು ಹಾಗೆ ಸಾಕ್ತಾಳೆ. ಲೇ, ನಿನ್ನ ನನ್ ಜೊತೆಗೆ ಹೋಲಿಕೆ ಮಾಡ್ಕೊಬೇಡ ಕಣೋ. ನಂದು ರಾಯಲ್ ಫ್ಯಾಮಿಲಿ. ಕೆಲಸ ಮಾಡದೇ ಇದ್ರೆ ಹೆಂಡತಿನ ಹೇಗ್ ಸಾಕ್ಬೇಕು ಅಂತ ಚೆನ್ನಾಗಿ ಗೊತ್ತು. ಇನ್ನೊಂದ್ಸಲ ಮದ್ವೆ ವಿಷಯ ಎತ್ಕೊಂಡು ನನ್ನ ಹತ್ರಕ್ಕೆ ಬಂದ್ರೆ ನಾನೇ ಹುಡುಗಿ ಮನೆಗೆ ಹೋಗಿ ನಿನ್ ಬಗ್ಗೆ ಹೇಳಿ ಮದ್ವೆನ ಕ್ಯಾನ್ಸಲ್ ಮಾಡಿಸ್ಬಿಡ್ತೀನಿ. ಗೌಡ್ರೆ, ನೀವಾದ್ರೂ ಸಹಾಯ ಮಾಡಿ, ನಿಮ್ ಫೋಟೋ ಇಟ್ಕೊಂಡು ಪೂಜೆ ಮಾಡ್ತೀನಿ. ಅಪ್ಪ ಕೆಕ್ಕಬುಲ್ಲ, ಇಷ್ಟು ಬಿರ್ನೆ ನನ್ನ ಫೋಟೋ ಪೂಜೆ ಮಾಡಿಸ್ಕೊಳ್ಳೋ ಆಸೆ ಇಲ್ಲ. ನೀ ಬ್ಯಾರೆ ಹೆಣ್ಣು ನೋಡ್ಕೊ. ಮಧುರವ್ರೆ, ಮಧುರವ್ರೆ, ಬನ್ನಿ ಪುಟ್ಮಲ್ಲಿ ಅವರೇ, ಏನೋ ತಗೊಂಬಂದಿದ್ದೀರಾ? ಅದು ಹಲ್ವಾ ಮಾಡಿದ್ದೇನಿ, ನೀವು ವೇಸ್ಟ್ ಮಾಡ್ಲಿ ಅಂತ ತಗೊಂಬಂದೆ. ಪುಟ್ಮಲ್ಲಿ ಅವರೇ, ಅದು ವೇಸ್ಟ್ ಅಲ್ಲ, ಟೇಸ್ಟ್. ಹಿಡಿದ್ರೆ ಜಾಡ, ಅದೇ ಟೇಸ್ಟ್ ಮಾಡ್ಲಿ ಅಂತ ತಗೊಂಬಂದಿ. ಪುಟ್ಮಲ್ಲಿ ಅವರೇ, ಮಧುರ ಅವರೇ. ಸೂರ್ಯ ಅವರೇ, ಯಾಕೆ ಹಾಲಿನ ಡೈರಿ ತರ ಇದು ಮಕ್ಕವ ಕಳಗಚ್ಚ ಕೊಡ್ದವ್ರ ತರ ಮಾಡ್ಕೊಬಿಟ್ಟಿದ್ದೀರಿ? ಏನು ಅಂತ ಹೇಳಿ ಪುಟ್ಮಲ್ಲಿ ಅವರೇ, ನನ್ನ ಜೀವನ ಗೊಬ್ಬರ ಹಾಕಿದ್ರು ಬೆಳಿದೇ ಇರೋ ಹೊಲದ ತರ ಆಗ್ಬಿಟ್ಟಿದೆ. ಅದೇನು ಅಂತ ಬಿಡ್ಸ್ ಹೇಳ್ಬಾರ್ದಾ? ಇಷ್ಟ ಆಯ್ತು.
ಸೂರಿ ನೀನೇನು ಯೋಚನೆ ಮಾಡ್ಬೇಡ, ನಾವ್ ಮುಂದೆ ನಿಂತು ನಿನ್ ಮದ್ವೆ ಮಾಡಿಸ್ತೀವಿ. ನಾಳೆನೆ ಹುಡುಗಿ ಮನೆಯನ್ನ ಬರಕ್ ಹೇಳು. ಅದಕ್ಕೆ ಹೇಳೋದು ಹೆಂಗರ್ಳಿಗೆ ಅರ್ಥ ಆಗೋದು ಗಂಡು ನರಗಳಿಗೆ ಅರ್ಥ ಆಗಲ್ಲ ಅಂತ. ನಿಮ್ ದಯೆಯಿಂದ ನನ್ನ ಮದುವೆ ಆದ್ರೆ ಹುಟ್ಟೋ ಮಕ್ಕಳಿಗೆ ನಿಮ್ ಹೆಸರು ಇಡ್ತೀನಿ. ಯಾಕ್ ಜಾನಿ ಲೇಟ್ ಆಗಿ ಬರ್ತಿದ್ದೀರಾ? ಆ ಪೋಲಿ ಪ್ರೇಮ್ ಜೊತೆ ಹೋಗಿದ್ರಾ? ಇವತ್ತು ಪ್ರೇಮ್ ಜೊತೆ ಹೋಗಿರ್ಲಿಲ್ಲ, ಒಂದ್ ಒಳ್ಳೆ ಕೆಲ್ಸಕ್ಕೆ ಹೋಗಿದ್ದೆ. ಒಳ್ಳೆ ಕೆಲ್ಸನ? ಏನದು? ಅನಾಥ ಮಕ್ಕಳಿಗೆ ಊಟ ಹಾಕಕ್ ಹೋಗಿದ್ದೆ. ನಿಮ್ಗೆ ಊಟ ಇಲ್ಲ, ಅನಾಥ ಮಕ್ಳಿಗೆ ಊಟ ಹಾಕಕ್ ಹೋಗಿದ್ರಾ? ಫ್ರೆಂಡ್ ಒಬ್ಬ ಇದ್ದಾನಮ್ಮ, ಅವ್ನ್ ಕರ್ಕೊಂಡು ಹೋಗಿದ್ದ, ಅವ್ನ ಪರವಾಗಿ ನಾನು ಊಟ ಹಾಕ್ತೆ. ಆ ಮಕ್ಳನ್ನ ನೋಡ್ತಾ ಇದ್ರೆ ಅಯ್ಯೋ ಪಾಪ ಅನ್ಸುತ್ತೆ. ಅನಾಥ ಮಕ್ಳಿಗೆ ಊಟ ಹಾಕ್ಬೇಕು ಅನ್ಸುತ್ತೆ. ಒಬ್ಬ ಅನಾಥನಿಗೆ ಮದ್ವೆ ಮಾಡಿಸ್ಬೇಕು ಅನ್ಸಲ್ವಾ? ಯಾಕೆ ಅನ್ಸಲ್ಲಮ್ಮ, ಇಂಥ ಕೆಲಸ ಮಾಡೋದು ಹೆಮ್ಮೆ ವಿಷಯ ತಾನೇ. ಬಾಬಣ್ಣ ಯಾಕೆ ಅನಾಥನ ಮದ್ವೆ ಮಾಡ್ಸಲ್ಲ ಅಂದ್ರೆ? ನಾ ಯಾವ ಅನಾಥನಿಗೆ ಮದುವೆ ಮಾಡ್ಸಲ್ಲ ಅಂದಮ್ಮೆ. ಅದೇ ನಮ್ ಸೂರಿ ಅವ್ನ ಮದ್ವೆಗೆ ಯಾಕೆ ಸಹಾಯ ಮಾಡಲ್ಲ ಅಂದ್ರೆ? ಅವನೇನೇ ಆಗಿರ್ಲಿ, ಅವನು ನಮ್ ತರ ಮನುಷ್ಯ. ನಾವ್ ಮುಂದೆ ನಿಂತು ಮದ್ವೆ ಮಾಡೋಣ. ಮಧು ನೀನು ಈ ವಿಷಯದಲ್ಲಿ ತಲೆ ಹಾಕ್ಬೇಡ. ಅವನು ಮದುವೆ ಮಾಡಿಸಿದ್ರೆ ಆ ಹೆಣ್ಣಿನ ಬಾಳ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ಯಾ? ಯೋಚನೆ ಮಾಡ್ಬೇಕಾಗಿರೋದು ನಾನಲ್ಲ, ಅವನು. ಅವನಲ್ಲಿ ಯೋಚನೆ ಮಾಡ್ತಾನೆ. ಅವನು ಬರೀ ಮದುವೆ ಆಗೋದಷ್ಟೇ ಗೊತ್ತಿರೋದು. ನಿಮ್ಗೆಲ್ಲ ಗೊತ್ತಿದ್ಯಲ್ಲ, ನೀವೇ ಹೇಳ್ಕೊಡಿ. ನೋಡಮ್ಮೆ, ನೀನು ತಲೆ ಕೆಟ್ಟೋಳ್ ತರ ಮಾತಾಡಬೇಡ. ಆ ಗಟ್ಗಟ್ಟವ್ನಿಗೆ ಯಾರು ಹೆಣ್ಣು ಕೊಟ್ಟರು? ಹೆಣ್ ಕೊಟ್ಟರು ಅಲ್ಲ, ಕೊಡ್ತಾವ್ರೆ. ಒಳ್ಳೆ ಸಂಸ್ಕಾರ ಇರೋ ಹಟ್ಟಿಯಿಂದಾನೆ ಹೆಣ್ ಕೊಡ್ತಾವ್ರೆ ಎಣ್ಣಿ. ಅವ್ನು ಹೇಳ್ದ ಅಂತ ನೀನು ನಂಬ್ತಿದೆ ಅಲ್ವಾ? ನೋಡಮ್ಮೆ, ಆ ಮುಟ್ಟಣ್ಣಿಗೆ ಯಾರು ಹೆಣ್ಣು ಕೊಟ್ಟರು? ಹಂಗೂ ಕೊಡ್ತಾರ ಅಂದ್ರೆ ಅವರು ಹುಚ್ಚರು ಫ್ಯಾಮಿಲಿನೇ. ಇಷ್ಟೊತ್ತು ನೀವ್ ಹೇಳಿದ್ದನ್ನ ನಾನ್ ಕೇಳ್ದೆ ತಾನೆ. ಈಗ ನಾನ್ ಹೇಳೋದನ್ನ ನೀವ್ ಕೇಳಿ. ಸೂರಿಗೆ ಒಂದೊಳ್ಳೆ ಮನೆತನದಿಂದ ಹೆಣ್ ಕೊಡ್ತಿದ್ದಾರೆ. ಅವನಿಗೆ ತುಂಬು ಕುಟುಂಬ ಇರ್ಬೇಕಂತೆ. ಅಂದ್ರೆ ಅಣ್ಣ ಅತ್ತಿಗೆ ಅಲ್ಲ. ನಾನು ಪುಟ್ಮಲೆಯವ್ರು ಇದಕ್ಕೆ ಒಪ್ಕೊಂಡಿದೀವಿ, ನೀವು ಒಪ್ಕೊಳ್ಳಿ. ಪುಟ್ಟಮಲ್ಲಿಯವರು ಇದಕ್ಕೆ ಒಪ್ಕೊಂಡಿದಾರಾ? ಹೌದು, ನಾವಿಬ್ರು ಸೇರಿನೇ ಡಿಸಿಷನ್ ತಗೊಂಡಿದ್ದು. ನಾಳೆ ದಿವಸ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನನ್ನ ಮೇಲೆ ಅಪವಾದ ಹೊರಿಸಬಾರ್ದು. ಹಂಗೇನು ಆಗಲ್ಲ. ನೆನ್ನೆಗೆ ನಾಳೆಗೆ ತೊಂದ್ರೆ ಇಲ್ಲ ಕಮ್ಮೆ. ಮಧುರ ಅವ್ರು ಒಪ್ಕೊಂಡಾರ ಅಂದ್ಮೇಲೆ ನಾನು ಒಪ್ಕೋತೀನಿ. ಅಣ್ಣಂದ್ರ, ನನ್ನ ಜೀವನ ನಿಮ್ ಕೈಲಿದೆ, ಅದನ್ನ ನೀವೇ ಕಾಪಾಡ್ಬೇಕು. ಕೆಕ್ಕಬುಲ, ಎಷ್ಟೇ ಕಷ್ಟ ಆದ್ರೂ ಮದುವೆ ಮಾಡಿಸ್ತೀನಿ ಅಂತ ಹೇಳಿ ಮಾಡಿಸ್ತೀನಿ. ನೀನೇನು ಯೋಚನೆ ಮಾಡ್ಬೇಡ ಕಣ, ಎಲ್ಲ ನಾವು ಬ್ಯಾಲೆನ್ಸ್ ಕೊಡ್ತೀವಿ, ನೀನು ಆರಾಮಾಗಿರು. ಅಣ್ಣಂದ್ರ, ಅವ್ರ ಮುಂದೆ ಪುಂಡ ಪೋಖ್ರಿ ಅಂತ ಕರಿಬೇಡಿ, ಪ್ರೀತಿಯಿಂದ ಸುರೇಶ ಅಂತ ಕರೀರಿ. ಯಾಕೆ ಅಂದ್ರೆ ಅವರು ಸಂಸ್ಕಾರವಂತರು. ಬಾಬಣ್ಣ ಬಾಬಣ್ಣ. ವಾ 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 ಮಲ್ಲಿಯವರೇ, ನೀವು ಈ ಸೀರಿಯಲ್ ಎಷ್ಟು ಚೆನ್ನಾಗಿ ಕಾಣ್ತಿದ್ರ ಅಂದ್ರೆ ನೀವೇ ಮದುವೆ ಹೆಣ್ಣಿನ ತರ ಕಾಣ್ತಿದ್ರ. ನೀವು ಅಷ್ಟೇ ಮಧುರ ಅವ್ರೆ, ರಾಮಾಚಾರಿ ಸಿನಿಮಾದಲ್ಲಿ ಮಾಲಾಶ್ರೀ ತರ ಇದಾರಿ. ಹೋಗ್ಲೇದ್ ಸಾಕು. ಎಲ್ಲಿ ಹುಡುಗಿ ಮನೆಯವ್ರೇನು ಬಂದೇ ಇಲ್ಲ? ಅದಕ್ಕೆಮ್ಮ ಇನ್ನೇನ್ ಬಂದ್ಬಿಡ್ತಾರೆ, ಪಕ್ಕದ ರೋಡಲ್ಲಿ ಇದ್ದಾರೆ. ಸೂರಿ, ನೀನ್ ಹಾಕೊಂಡಿರೋ ಪೆಗ್ಗು ಪಸಂದ್ ಆಗದೆ. ಅದಕ್ಕೆಮ್ಮ ಅದು ಪೆಗ್ಗಲ್ಲ, ವಿಗ್ಗು. ಹಿಡ್ದೆ ಚಾಡ, ಅದೇ ಪಸಂದ್ ಆಗದೆ. ನೋಡಿ ಜನಗಳು ನಿಜವಾಗ್ಲೂ ಈ ತಲೆಯಲ್ಲಿ ಕೂದಲೇ ಅನ್ಕೊಂಡ್ಬಿಡ್ತಾರೆ. ಥ್ಯಾಂಕ್ ಯು ಅದಕ್ಕೆಮ್ಮ. ಅದಕ್ಕೆಮ್ಮ, ಆರ್ತಿ ತಟ್ಟೆ ರೆಡಿ ಆಗಿದ್ಯಾ? ಅವ್ರು ಬಂದ ತಕ್ಷಣ ಬೆಳಗ್ಬೇಕು, ಯಾಕೆಂದ್ರೆ ಅವರು ಸಂಸ್ಕಾರವಂತರು. ತಗದು ಬುಟ್ಟಾರ ತಲೆಗಾಕೊಂಡ್ರೆ ವಿಗ್ಗು ಆರೋಗ್ಬಿಡ್ಬೇಕು. ಆಗಿಂದ ಸಂಸ್ಕಾರ ಅಂತಾನೆ. ನಾವೇನ್ ಸಂಸ್ಕಾರನೇ ಕಂಡಿಲ್ಬೇಡ. ಗೌಡ್ರೆ, ಹುಡ್ಗ ಮದ್ವೆ ಆಗ್ತಿದ್ದಾನಲ್ವಾ, ಆ ಜೋಶಲ್ಲಿ ಏನೋ ಮಾತಾಡ್ತಿದ್ದಾನ ಬಿಡಿ. ಗೌಡ್ರು ದೊಡ್ಡವರು ಅಂತ ಮನೆ ಇರುವಾಗ ನೀನ್ಯಾಕೆ ಹೋಗ್ತೀಯಾ? ಬನ್ನಿ ಗೌಡ್ರೆ. ಓಹ್, ಬನ್ನಿ. ಏನು ಒಬ್ಬರೇ ಬಂದ್ಬಿಟ್ಟಿದಾರಿ? ಒಳ್ಳೆ ಸಂಸ್ಕಾರದ ಬೆಲೆ ಹಾಕ್ಸಿದೀರಾ. ನಿಮ್ಗೊಂದು ಪ್ರಶ್ನೆ ಕೇಳಬೇಕು ಅಂತಿದ್ದೆ. ಕೇಳ್ತೀನಿ, ಬೇಜಾರು ಮಾಡ್ಕೋಬೇಡಿ. ನಮ್ಮ ಬೆಲ್ಲಲ್ಲಿ ಕರೆಂಟ್ ಹೊಡಿತದೆ ಅಂತ ಗೊತ್ತು, ಆದ್ರೆ ನೀವು ಹಂಗೆ ಬೆಲ್ ಹೊಡೆದ್ರಿ? ಹೆಂಗೋ ಹೊಡೆದೆ, ನಿಮ್ಗೆ ಯಾಕ್ರೆ ಅದೆಲ್ಲ? ಜಾಗ ಬಿಡಿ. ಬಾಬಣ್ಣ, ಒಬ್ರೇ ಬಂದವ್ರೆ, ಬ್ಯಾರೆ ಯಾರು ಬರ್ನಿಲ್ವಾ? ಬನ್ನಿ, ಒಳಗ್ ಬನ್ನಿ. ನಮಸ್ಕಾರ. ನನ್ನ ಹೆಸರು ಶ್ರೀರಾಮಚಂದ್ರೇಗೌಡ ಅಂತ. ಈ ಪುಂಡನ ಅಣ್ಣ, ಸಾರಿ ಗಂಡವ್ರ ಅಣ್ಣ. ನಮಸ್ಕಾರ, ನಾನು ಜನಾರ್ದನ್ ದೊಡ್ಡಮನಿ ಅಂತ, ಗಂಡನ ಮಧ್ಯದಣ್ಣ. ನನಗೊಂದು ಅರ್ಥ ಆಗ್ತಾ ಇಲ್ಲ.
ದೊಡ್ಡಣ್ಣ ಗೌಡ್ರು ಅಂತಿದ್ದಾರೆ, ನೀವು ನೋಡಿದ್ರೆ ದೊಡ್ಡ ಮನೆ ಅಂತಿದ್ದೀರ. ಇದು ಹೇಗೆ? ಮನೆತನದ ಹೆಸರು ಒಂದೇ ಆಗಿರ್ಬೇಕಲ್ವಾ? ಮದ್ವೆಗೆ ಮುಂಚೆ ನನ್ನ ಹೆಸರು ಜನಾರ್ದನ್ ಗೌಡ ಅಂತಾನೆ ಇತ್ತು. ಈ ದೊಡ್ಡ ಮನೆ ಹುಡುಗಿನ ಮದುವೆ ಆದ್ಮೇಲೆ ಜನಾರ್ದನ್ ದೊಡ್ಡ ಮನೆ ಆದೆ. ಈಗ ಇಟ್ಕೋ ಅಂತ ನಮ್ಮ ಅಪ್ಪನೇ ಹೇಳಿದ್ದು. ಇದು ನಮ್ಮ ಸಂಸ್ಕಾರ. ಆಹಾ, ಎಂಥ ದೊಡ್ಡ ಸಂಸ್ಕಾರ. ನಮಸ್ಕಾರ, ನಾನು ಸುರೇಶ ಅಂತ, ಇವ್ರ ಚಿಕ್ಕತಮ್ಮ. ನಮಸ್ಕಾರ, ನಾನು ಪಾಂಡುಪುರದ ಪುಟ್ಮಲಿ, ನಮ್ಮ ಬಾಬಣ್ಣನ ಹೆಂಡತಿ. ಈ ಬಾಬಣ್ಣ ಯಾರು? ಅದು ನಾವು ಸುರೇಶನ ಪ್ರೀತಿಯಿಂದ ಬಾಬು ಅಂತ ಕರಿತೀವಿ. ಬಾಬು ಅವ್ರ ಅಣ್ಣ ಬಾಬಣ್ಣ ಅಲ್ವಾ, ಅದಕ್ಕೆ ನಮ್ಮ ಅಕ್ಕ ಹಾಕಿ ಕರೀತಾರೆ. ನಾನ್ ಮಧುರ, ಇವ್ರ ಹೆಂಡತಿ. ಇದು ನಮ್ಮ ಕುಟುಂಬ. ಎಲ್ಲ ಸರಿ, ಎಲ್ಲಿ ನಿಮ್ಮಪ್ಪ ಕಾಣಿಸ್ತಾ ಇಲ್ಲ? ಇದಾರೆ, ಕಾಶಿ ಯಾತ್ರೆಗೆ ಹೋಗಿದ್ದಾರೆ. ಸರಿ, ನಿಮ್ಮಮ್ಮ ಎಲ್ಲಿ? ಅವರು ಕಾಶಿ ಯಾತ್ರೆ ಮಾಡ್ತಾ ಮಾಡ್ತಾ ವಿಶ್ವನಾಥನ ಪಾದ ಸೇರ್ಕೊಂಡ್ಬಿಟ್ರು. ಒಳ್ಳೆದೇ ಆಯ್ತು. ಅಂದ್ರೆ ಒಳ್ಳೆ ಕಡೆ ಸೇರ್ಕೊಂಡಿದ್ದಾರೆ ಎಂದೆ. ಎಂಥ ಸಂಸ್ಕಾರ ನಿಮ್ದು. ನಿಮ್ಮ ಸಂಸ್ಕಾರದ ಮುಂದೆ ನಮ್ಮ ಸಂಸ್ಕಾರ ತುಂಬಾ ಚಿಕ್ಕದು. ಅದನ್ನ ನಿಮ್ಮನ್ನ ನೋಡಿದ್ರೆ ಗೊತ್ತಾಯ್ತು ಕಂಬುಡಿ. ನೀವು ತುಂಬಾ ದೊಡ್ಡ ಸಂಸ್ಕಾರ ಅಂತ ಗೊತ್ತಾಯ್ತು ಬಿಡಿ. ಯಾಕೆ ಅಂದ್ರೆ ನಾ ಬಂದ ತಕ್ಷಣ ನಂಗೆ ಕಾಲಿಗೆ ಬಿದ್ರಲ್ಲ, ಇದರಲ್ಲೇ ಗೊತ್ತಾಗಲ್ವೇ ನೀವೆಂಥ ದೊಡ್ಡ ಸಂಸ್ಕಾರ ಅಂತ. ಅಕ್ಕಮ್ಮ ಅಣ್ಣ, ಇವ್ರನ್ನ ಫೋಟೋಲ್ ನೋಡೋಕ್ಕೂ ಇಲ್ಲಿ ನೋಡೋಕ್ಕೂ ಬಹಳ ವ್ಯತ್ಯಾಸ ಇದೆ. ಇವ್ರು ನನಗಿಂತ 20ರಿಂದ 30 ವರ್ಷ ದೊಡ್ಡವ್ರ ಥರ ಕಾಣ್ತಾರೆ. ಅಡಕೆ ಕಬಲ ಸುಮ್ಮನೆ ಮದುವೆ ಆಗ್ಬಿಡ. ಅತ್ತೆ ಥರ ಏನ್ರು ಈ ಥರ ಅದೃಷ್ಟ ಯಾರಿಗೂ ಸಿಗಲ್ಲ. ಆಹಾ, ಎಂಥ ಸಂಸ್ಕಾರ ನಿಮ್ಮದು, ತುಂಬ ಗ್ರೇಟು. ಅಯ್ಯೋ, ನಮ್ಮ ಸಂಸ್ಕಾರ ಬಿಡಿ. ನಮ್ಮ ಅಪ್ಪ ಅವ್ರ ಸಂಸ್ಕಾರ ಇನ್ನೂ ದೊಡ್ಡದು. ಬೆಳಿಗ್ಗೆ ಎದ್ದೆಟ್ಗಲೆ ನಮ್ಮ ಅವ್ವನ ಕಾಲಕ್ಕೆ ಬೀಳ್ತಾ ಇದ್ರು. ನಮ್ಮಪ್ಪನೂ ಹಾಗೆ ಕೆಲಸದವ್ರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ತಾ ಇದ್ರು. ನಮ್ಮಪ್ಪನೂ ಅಷ್ಟೇ, ಕೆಲಸದವ್ರು ಕುತ್ತಿಗೆ ಹಿಡ್ಕೊಂಡು ಬಾರಿಸ್ತಿದ್ರು, ಹುಡುಗ ನಮಸ್ಕಾರ ಮಾಡ್ತಿದ್ರು ಅಂದೆ. ಹಾಯ್, ನಮ್ಮಪ್ಪನೂ ಹಂಗೆ ಹುಟ್ಟುತ್ತಾನೆ ನಮಸ್ಕಾರ ಮಾಡ್ಕೊ ಹುಟ್ಟಿದ್ರಂತೆ. ನಿಮ್ಮಪ್ಪನ ಕತೆ ಬಿಡಿ. ನಮ್ಮಪ್ಪ ಹುಟ್ಟಬೇಕಾದ್ರೆ ಕೈಯಲ್ಲಿ ಗಂಧ ಕಡ್ಡಿ ಹಿಡ್ಕೊಂಡು ಹುಟ್ಟಿದ್ರಂತೆ. ನಿಮ್ಮಪ್ಪನಿಂತ ನಮ್ಮಪ್ಪ ಊಟನೇ ಮಾಡ್ತಿರಲ್ವಂತೆ, ದೇವಸ್ಥಾನದಲ್ಲಿ ಪ್ರಸಾದ ತಿಂದು ಜೀವನ ಮಾಡ್ತಿರಂತೆ. ಸಾಕು, ಸುಮ್ಮನೆ ಇರ್ರಿ. ನಮ್ಮಪ್ಪ ಸಿಗರೇಟೇ ಸೇರ್ತಿರ್ಲಿಲ್ಲ. ಸಿಗರೇಟ್ ಸೇರ್ಬೇಕು ಅನ್ನಿಸ್ದಾಗೆಲ್ಲ ಊದ್ಗಡ್ಡಿ ಹೊಗೆ ತಗೊಂಡು ಬದುಕ್ತಾ ಇದ್ರು. ನಿಮ್ ಸಂಸ್ಕಾರದ ಮಾತು ಸಾಕು, ಮುಂದಿನ ಮಾತಾಡ್ಬೋದಲ್ವಾ? ನಮ್ಮ ಸಂಸ್ಕಾರ ನಿಮಗೆ ಗೊತ್ತಾಯ್ತು, ನಿಮ್ಮ ಸಂಸ್ಕಾರ ನಮಗೆ ಗೊತ್ತಾಯ್ತು. ಇನ್ನು ಗಂಡು ಹೆಣ್ಣು ಇಷ್ಟಂಗೆ ಮದುವೆ ಮಾತುಕತೆ ಮುಂದುವರಿಸ್ಬೋದಲ್ವಾ? ಮುಂದುವರ್ಸ್ಬೋದು, ಆದ್ರೆ ಇಂಥ ಸಂಸ್ಕಾರ ಕಲಿತ ಮಹಾನ್ ವ್ಯಕ್ತಿನ ನೋಡಿದ್ಮೇಲೆ ಮುಂದುವರ್ಸೋಣ. ನಾವು ಆಗ್ಲಿ ಹೇಳುದುವಲ್ಲ, ಅವರು ಕಾಶಿ ಯಾತ್ರೆಗೆ ಹೋಗಾರೆ, ಬರೋದು 6 ತಿಂಗಳು ಆಯ್ತದೆ. ಪರವಾಗಿಲ್ಲ, 10 ತಿಂಗಳಾದ್ಮೇಲೆ ಮದುವೆ ಮಾಡೋಣ. ಯಾವುದೇ ಕಾರಣಕ್ಕೂ ಆ ಮಹಾನ್ ವ್ಯಕ್ತಿ ಬಿಟ್ಟು ನಾನು ಮದುವೆ ಮುಂದುವರ್ಸಲ್ಲ. ಅವ್ರು ಬರೋ ತನಕ ಕಾಯ್ತೀನಿ. ನಮ್ಮಪ್ಪ ಆಗ್ಲೇ ಫೋನ್ ಮಾಡಿದ್ರು, ನಮ್ಮ ಮದುವೆ ವಿಷಯ ಗೊತ್ತಾಗಿ ನಾಳೆನೆ ಬರ್ತಾ ಇದಾರಂತೆ. ಪರವಾಗಿಲ್ಲ, ನಾವು ಅವ್ರ ದರ್ಶನ ಮಾಡ್ಕೊಂಡೇ ಹೋಗ್ತೀವಿ. ನಾವು ಸಂಸ್ಕಾರನ ಹೋಟ್ಲಲ್ಲಿ ಇದ್ದೀವಿ, ರೂಮ್ ನಂಬರು 420. ನನ್ನ ಅಪ್ಪ ಇಲ್ಲ ಅಂತ ಹೇಳಿದ್ರೆ ನೀನ್ ನಾಳೆಗೆ ಬರ್ತಾರ ಅಂತ ಹೇಳಿಯ. ನಾನು ಹಾಗೆ ಹೇಳ್ದೆ ಹೋಗಿದ್ದಿದ್ರೆ ಅವ್ರ ಮದುವೆ ಮುಂದೆ ಹಾಕ್ಬಿಡ್ತಾರೆ ಅಂತ ಭಯ ಆಗೋಯ್ತು. ಅದಕ್ಕೆ ಹಾಗೆ ಹೇಳ್ಬಿಟ್ಟೆ. ನೀನ್ ಹಾಗೆ ಹೇಳ್ಬಾರ್ದಿತ್ತು ಸೂರಿ. ಆಗ ಹೇಳಿ ನಮ್ಮನ್ನ ಇನ್ನೂ ತೊಂದ್ರೆಗೆ ಸಿಕ್ಕಾಕ್ಸ್ಬಿಟ್ಟೆ. ನಾವ್ ಹೇಗೋ ಬ್ಯಾಲೆನ್ಸ್ ಮಾಡಿ ನೀನ್ ಮದ್ವೆ ಮಾಡಿಸ್ತಿದ್ದಿ, ಎಲ್ಲ ಹಾಳು ಮಾಡ್ಬಿಟ್ಟೆ. ಕ್ಷಮಿಸ್ಬಿಡಿ ಮಧುರ್ ಅವರೇ, ಸಂಸ್ಕೃತಿನ ನೋಡಿ ನನಗೆ ಲವ್ ಆಗ್ಬಿಟ್ಟಿದೆ. ಅವ್ರನ್ನ ಹೇಗಾದ್ರೂ ಮಾಡಿ ಪಡ್ಕೊಳ್ಳೇಬೇಕು ಅಂತ ಹೀಗೆ ಮಾಡ್ಬಿಟ್ಟೆ. ಲೇ, ಅವಳಿನ ತ್ರಿಪುರ ಸುಂದ್ರಿ ಏನೋ, ಅವಳು ಬಿಟ್ರೆ ಬೇರೆ ಹುಡುಗಿರೇ ಸಿಗಲ್ವಾ ನಿನಗೆ? ನಿನ್ ಮೂತಿಗೆ ಲವ್ ಬೇರೆ ಕೇಡು. ಕ್ಷಮಿಸ್ಬಿಡಿ ಜಾನಿ ಬಾಯ್, ಈಗ ಹೇಗಾದ್ರೂ ಮಾಡಿ ನೀವೇ ನನ್ನ ಮದುವೆ ಮಾಡಿಸ್ಬೇಕು. ಸೂರ್ಯ ಅವರೇ, ನೀವು ಹೊರಬೇಡಿ, ಇದಕ್ಕೇನಾದ್ರೂ ಉಪಾಯ ಮಾಡೋ. ಯಾವ ಉಪಾಯ ಮಾಡಕ್ ಪುಟ್ಮಲ್ಲಿ ಅವ್ರೆ? ಇವ್ರಿಬ್ರು ಅಣ್ಣಂದಿರ ತರ ಆಕ್ಟ್ ಮಾಡ್ತಿದ್ದಾರೆ. ಈಗ ಸಂಸ್ಕಾರವಂತ ಅಪ್ಪನೆಲ್ಲ ಹುಡ್ಕೋದು. ಮಧುರವ್ರೆ, ನೀವು ಯಾರು ಯೋಚನೆ ಮಾಡಬೇಡಿ, ಇದಕ್ಕೆ ನನ್ನ ತವ ಒಂದು ಆಡಿಯೋ ಅದೇ. ಪುಟ್ಮಲ್ಲಿಯವ್ರೆ, ಅದು ಆಡಿಯೋ ಅಲ್ಲ, ಐಡಿಯಾ. ಹಿಡಿದ್ರೆ ಜಾಡ, ಅದು ಮಾಡಿದ್ರೆ ಎಲ್ಲ ಸರಿ ಹೋಯ್ತದೆ ಅನ್ನಿ. ಪುಟ್ಮಲ್ಲಿ ಅವ್ರೆ, ಅದೇನು ಅಂತ ಹೇಳಿ. ಅದೇನು ಅಂದ್ರೆ ನಮ್ ಡ್ಯಾಡು ಅವರಲ್ಲ, ನಮ್ ಡ್ಯಾಡನ್ನ ಕರೆಸ್ಬಿಟ್ಟು ಸೂರ್ಯ ಡ್ಯಾಡು ಅಂತ ಯೋಡಿಸ್ಬಿಡವು. ಸಂಸೂರಿಗವ್ರನ್ನ ಸಂಸ್ಕಾರವಂತರು ಅಂತ ಹೇಳಿಯ. ಅವ್ರು ನೀರು ಕುಡಿಯೋ ಬದಲು ಎಣ್ಣೆ ಹೊಡಿಯೋದೇ ಜಾಸ್ತಿ. ಒತ್ತು ಗೊತ್ತಿಲ್ಲದೆ ಎಣ್ಣೆ ಹೊಡಿಯೋ ಅವ್ರನ್ನ ಇವ್ರಪ್ಪ ಅಂದ್ರೆ ಇವನು ಮದುವೆ ನೆಗದು ಬಿದ್ದೋಗಿ ಇವ್ನು ತಿಥಿ ಮಾಡ್ಬೇಕಾಯ್ತದೆ. ಪುಟ್ಮಲ್ಲಿಯವರೇ, ಸಾರಿ, ಐ ಆಮ್ ವೆರಿ ಸಾರಿ. ಗೌಡ್ರು ಮೊದಲನೇ ಸಲ ಒಂದೊಳ್ಳೆ ಮಾತಾಡಿದ್ದಾರೆ. ನಿಮ್ಮ ಅಪ್ಪನ ಬಗ್ಗೆ ನಂಗೆ ಚೆನ್ನಾಗಿ ಗೊತ್ತು. ಅವ್ರು ಕುಡಿದ್ರೆ ಮನುಷ್ಯರಾಗೇ ಇರಲ್ಲ. ಹಾಗಾಗೋದು ಬೇಡ. ಅಪ್ರೂಪಕ್ಕೆ ಬಂದಿರೋ ಸಂಬಂಧನ ನಾವೇ ನೇಣು ಹಾಕಿ ಸಾಯಿಸೋದು ಬೇಡ. ಬೇರೆ ಯಾರನ್ನಾದ್ರೂ ಹುಡ್ಕೋಣ. ಪುಟ್ಟಕ್ಕ, ನಿಮ್ಮ ಮನೆಯಲ್ಲಿ ಕರೆಂಟ್ ಶಾಕ್ ಹೊಡೆಯುವ ಟಾರ್ಚ್ ಉಂಟಲ್ಲ, ದಯವಿಟ್ಟು ಅದನ್ನ ನನಗೆ ಕೊಡ್ತೀರಾ? ನನಗೆ ಬೆಳಿಗ್ಗೆಯಿಂದ ಯಾರು ಶಾಕ್ ಕೊಟ್ಟಿಲ್ಲ ಮಾರ್ಯಾರೆ, ನನಗೆ ಶಾಕ್ ಬೇಕು.
ಗೆಸ್ಟ್ ಅಂದ ತಾನೆ. ಹಿಡಿದ್ರಿ ಚಾಡ. ಅವರೇ ಬರೋ ಟೈಮ್ ಆಯ್ತು, ಬೇರೆ ಬೇರೆ ಬಾಕಲ್ ತೆಗೀರಿ. ಪುಟ್ಮಲ್ಲಿ ಅವರೇ ರಾಕಿ ರೈ ಅವರೇ, ನೀವು ದಿಟ್ಟವಾಗ್ಲೂ ಮುದ್ಕೊಂತಾರನೇ ಕಾಣಿಸ್ತಾ ಇದ್ದೀರಿ. ನಿಮಗೆ 70 ವರ್ಷ ಆಗಿರೋ ತರ ಕಾಣಿಸ್ತಿದೆ. ಈ ವಿಘ್ನ ಸೆಲೆಕ್ಟ್ ಮಾಡಿದ್ದು ನಾನೇ. ಮೇಕಪ್ಪು ಕಾಸ್ಟ್ಯೂಮು ನಂದು. ಲೇ ರಾಕಿ, ಅವ್ರ ಮುಂದೆ ಐಲಕ್ಕಿಟ್ ಅಂತ ಅನ್ಬೇಡ್ವೋ, ಅವರು ತುಂಬಾ ಸಂಸ್ಕಾರವಂತ ಮನೆ ತಂದವರು. ಅವ್ರ ಮುಂದೆ ನಾನು ನಿನ್ನನ್ನು ಅವಮಾನ ಮಾಡ್ತೇನೆ ಅಂತ ಹೇಳಿದ್ನ. ಯಾರೆಂತ ಬೇಕಾದ್ರೆ ಮರ ಕಟ್ಲಿ, ನಾನು ಐ ಲೈಕ್ ಇಟ್ ಕೆಚ್ 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 ಅಂತ ಹೇಳುವನೆ. ನೀನು ಈ ನಮ್ಮನೆಲ್ಲ ಮಾತಾಡಿದ್ರೆ ನಾನು ಪಪ್ಪನ ಪಾತ್ರ ಮಾಡುದಿಲ್ಲ. ಸೂರಿ, ನೀನ್ ಸ್ವಲ್ಪ ಸುಮ್ಮನಿರು. ಇವ್ರಿಲ್ಲ ಅಂದ್ರೆ ಇವತ್ತೇ ನಿನ್ ಮದ್ವೆ ಮುರಿದು ಬೀಳುತ್ತೆ. ರಾಕಿರವ್ರೆ, ನಿಮ್ಗೆ ಹೇಗ್ ಬೇಕೋ ಹಾಗಿರಿ, ಬಟ್ ನಿಮ್ ಮಾತಲ್ಲಿ ಸಂಸ್ಕಾರ ಇರ್ಲಿ. ಐ ಲೈಕ್ ಇಟ್. ನೋಡ್ತಾ ಇರಿ ಮಧುರ ಬಾಬಿ, ನಾನು ತೋರಿಸುವ ಸಂಸ್ಕಾರಕ್ಕೆ ಅವರ ಸಂಸ್ಕಾರವನ್ನೇ ಮರೆತು ಬಿಡ್ತಾರೆ. ಅವ್ರು ಬಂದ್ರು ಅನ್ಸುತ್ತೆ. ಪುಟ್ಮಲ್ಲಿ ಅವರೇ, ಆರ್ತಿ ತಟ್ಟೆ ತಗೊಂಬನ್ನಿ. ಅಯ್ಯೋ ನಿಂತ್ಕೊಳ್ಳಿ ಪುಟ್ಮಲ್ಲಿ ಅವ್ರೆ, ಅವ್ರ ಮುಖಗಳಿಗೆ ಆರ್ತಿ ಬರ ಕೇಳು. ಅವ್ರು ನೋಡ್ತಾ ಇದ್ರೆ ಆರ್ತಿ ತಟ್ಟಲಿರೋ ದುಡ್ಕದಿವ್ರ ತರ ಇದಾರೆ. ಅವ್ರಿಗೆ ಆರ್ತಿ ಅಂತೆ ಹೋಗ್ ತೆಗಿಯೋ. ನಮಸ್ಕಾರ. ನಮಸ್ಕಾರ. ಕೂತ್ಕೊಳ್ಳಿ. ಐ ಲೈಕ್ ಇಟ್. ಏನಿದು ನಿಮ್ಮ ಕೂದಲು ಮುಳ್ಳು ಹಂದಿಯ ಕೂದಲಿನ ನಮ್ಮನೆ ಕೂತ ನಿಂತಿದೆ. ಅದು ನಿಮ್ಗೆ ಗಂಟೆ ಕರಾಮತ್ತು. ಐ ಲೈಕ್ ಇಟ್. ಅಲ್ಲ, ನನಗೂ ಒಂದು ವಿಷಯ ಅರ್ಥ ಆಯ್ತಾ ಇಲ್ಲ. ನಮ್ಮ ಮಟ್ಟಿ ಗಂಟ ನಿಮ್ಗೆ ಇಡ್ಸಲ್ಲ, ಅದು ಹೆಂಗೆ ಓಡಿದ್ರಿ? ಅದನ್ನ ಮಾತ್ರ ಕೇಳ್ಬೇಡಿ. ಹಾ ಮಗನೇ, ಅಪ್ಪಾಜಿ, ಬಗ್ಗು. ಅಪ್ಪಾಜಿ ಮಗನೇ, ಆ ಗಂಟೆ ಸರಿ ಮಾಡಿದ್ರೆ ನಿನಗೆ ಎಷ್ಟು ಸಲ ಹೇಳಿಲ್ಲ? ಮೊದಲನೇ ಸರಿ ಮಾಡಿಸು. ಆಗ್ಲಿ ಅಪ್ಪಾಜಿ. ಬೈಡಿ ಬೈಡಿ. ಅಣ್ಣನಿಗೆ ನೋವಾದ್ರೆ ನೀನ್ ನೆಗಡ್ತೀಯ. ನೀವಿಬ್ರು ಕಿವಿಡ್ಕೊಳ್ಳಿ, ತಲೆ ತಟ್ಟಿ. ಆಹಾ, ಎಂಥ ಸಂಸ್ಕಾರ, ಎಂಥ ಸಂಸ್ಕಾರ. ಇಂಥ ಸಂಸ್ಕಾರವಂತರ ಹೆಸರನ್ನು ಕೇಳ್ಬೋದಾ? ರಾಘವೇಂದ್ರ ಆಲಿಯಾಸ್ ರಾಕಿ ರೈ. ನಿಮ್ಮ ಸರ್ ನಮಗೆ ಗೌಡ್ರು ತಾನೆ, ರೈಯಲ್ಲಿಂದ ಬಂತು? ಅದು ನಮ್ಮ ತಂದೆಯವರು ಗೌಡನೇ, ಆದರೆ ತಾಯಿ ರೈ ಕುಟುಂಬದವರು. ನನಗೆ ತಾಯಿಯ ಮೇಲೆ ಕಂಡಾಬಟ್ಟೆ ಪ್ರೀತಿ, ಅದಕ್ಕೆ ಅವರ ಕುಟುಂಬದ ಹೆಸರೇ ಇಟ್ಕೊಂಡಿದ್ದೀನಿ. ಉಳಿದದೆಲ್ಲ ಅಪ್ಪನ ಕುಟುಂಬ ಥರನೇ ನಡ್ಕೊಡ್ತಾ ಇದ್ದೇವೆ. ಓ, ಎಂಥ ಸಂಸ್ಕಾರ, ಎಂಥ ಸಂಸ್ಕಾರ. ಏನು ಮಾಡೋದು, ನಮಗೆಲ್ಲ ಇದೆಯೇ, ಆದರೆ ನಮ್ಮ ಮಕ್ಕಳಿಗೆ ಸ್ವಲ್ಪ ಕಡಿಮೆನೇ ಇದುವೆ. ನೋಡಿ, ನಾವು ಹಿರಿಯರು ಮನೆಯಲ್ಲಿ ಕೂತಿದ್ದೀವಿ, ಬಂದು ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ಬೇಕನ್ನೋ ಸಂಸ್ಕಾರ ಗೊತ್ತಿಲ್ಲ ಮುಂಡೆಯೋಕೆ. ದೀರ್ಘಾಯುಷ್ ಬಾಂಧವ. ಐ ಡೋಂಟ್ ಲೈಕ್ ಇಟ್. ಇದು ಸಂಸ್ಕಾರನ? ಬರೀ ಬೀಗನ ಕಾಲಿಗೆ ಬಿದ್ದರೆ ಆಯ್ತಾ? ಬೀಗತ್ತಿಯ ಕಾಲಿಗೆ ಯಾರು ನಿಮ್ಮ ಅಪ್ಪ ಬೀಳುದಾ? ಅಪ್ಪಾಜಿ, ಅವರು ಬೀಗ್ತಿ ಅಲ್ಲ, ಇವ್ರ ಮಗಳು ಸಂಸ್ಕೃತಿ, ನಮ್ಮ ಸೂರ್ಯನ ಮದುವೆಯಾಗೋ ಹೆಣ್ಣು. ಐ ಲೈಕ್ ಇಟ್. ಈಗಲೇ ಕಲ್ಯಾಣ ಪ್ರಾಪ್ತಿರಸ್ತು. ಆಹಾ, ಎಂಥ ಸಂಸ್ಕಾರ, ಎಂಥ ಸಂಸ್ಕಾರ. ನೀವು ಕಣ್ಣಲ್ಲಿ ಹೇಳಿದಿನ ಕಣ್ಣು ಗೊತ್ಕೊಂಡು ಮಾಡ್ತಾರೆ. ಸಂಸ್ಕಾರದ ಮಾತು ಬಿಡಿ, ಈಗ ಮಾವ ಏನು ಅವರೇ ಮದುವೆ ಮಾತುಕತೆ ಆಡ್ಬೋದಲ್ಲ. ಮಾತಾಡೋಣ. ಬಿಗ್ರೆ, ನೀವೇನ್ ಮಾಡ್ಕೊಂಡಿದ್ದೀರಾ? ನಾನು ಉಚ್ಚಾಸ್ಪತ್ರೆ ನಡೆಸ್ತಾ ಇದ್ದೇನೆ. ಅಂದರೆ ಉಚ್ಚಾರಣೆಲ್ಲ ಸರಿಪಡಿಸುವ ಪ್ರಯತ್ನದಲ್ಲಿದ್ದೀನಿ. ಜಾನಿ, ನೀವೇನ್ ಮಾಡ್ಕೊಂಡಿದ್ದೀರಾ? ಅವನೇನೋ ಮಾಡ್ತಾ ಇಲ್ಲ, ನಾಲ್ಕು ತರ ಅಟ್ಟಿಲ್ ಕೂತಾನೆ. ಅಂದ್ರೆ ನಾನು ಕೆಲಸ ಮಾಡೋಲ್ಲಿ ಸಂಸ್ಕಾರ ಇರಲಿಲ್ಲ, ಅದಕ್ಕೆ ಬಿಟ್ಟು ಬಂದ್ಬಿಟ್ಟೆ. ಈಗ ನಾನೇ ಒಂದು ಸಂಸ್ಕಾರ ಇರೋ ಕೆಲಸನ ಶುರು ಮಾಡ್ತಾ ಇದ್ದೀನಿ. ಒಳ್ಳೇದು. ಶ್ರೀರಾಮಚಂದ್ರ ಗೌಡ್ರೆ, ನೀವೇನ್ ಮಾಡ್ಕೊಂಡಿದ್ದೀರಾ? ಅವ್ರು ದಂಧೆ ಮಾಡ್ತಾರೆ, ಅಂದ್ರೆ ಪಟ್ಟ ಚಡ್ಡಿ ಬನ್ನಿನ ವ್ಯಾಪಾರ ಮಾಡ್ತಾರೆ. ಹ್ಞೂ ಕೊನೆವಳಿ, ಜನರ ಮಾನ ಕಾಪಾಡ ಅಂತ ಕೆಲಸ ಮಾಡ್ತಾವನಿ. ಎಂಥ ಸಂಸ್ಕಾರ, ಎಂಥ ಸಂಸ್ಕಾರ. ಸೂರಿ, ನೀನೇನ್ ಮಾಡ್ಕೊಂಡಿದ್ಯಾ? ಅವರು ಮನೇಲೇ ಇದ್ದು ನಮ್ಮೆಲ್ಲರ ಸೇವೆ ಮಾಡ್ತಿದ್ದಾರೆ. ಎಂಥ ಸಂಸ್ಕಾರ, ಎಂಥ ಸಂಸ್ಕಾರ. ಅಂಕಲ್, ಮಾವನ್ ನೋಡಾಯ್ತು, ನಮ್ಮನ್ನೆಲ್ಲ ಮಾತಾಡ್ಸು ಆಯ್ತು. ಈಗ್ಲಾದ್ರೂ ಮದುವೆ ವಿಷಯ ಮಾತಾಡ್ಬೋದಲ್ವಾ? ಅದಕ್ಕೆ ನಾನೇನು ಬೇಡ ಅನ್ನಲ್ಲ. ಬರ್ತಾ ಶಾಸ್ತ್ರಿಗಳ ಹತ್ರ ಮಾತಾಡ್ಕೊಂಡ್ ಬಂದಿದ್ದೀನಿ, ನಾಳೆ ನಿಶ್ಚಿತ ಇಟ್ಕೋಬೋದು ಅಂತ ಹೇಳಿದ್ದಾರೆ. ಐ ಲೈಕ್ ಇಟ್. ಸ್ವಲ್ಪ ಮೇಲೆ ನಿಂತ್ಕೊಳ್ಳಿ. ಕಾಂಗ್ರೆಸ್.
ಕೊನೆಗೂ ನಮ್ಮ ಸೂರಿಗೆ ಮದಿಯಾಪು ಆಸೆ ನೆರವೇರು ಹಂತಕ್ಕೆ ಬಂತು. ನಾ ಎದುರಿ ಸಿಕ್ಕಾಗಳೆಲ್ಲ ಮದಿ ಮಾಡಿಸಿ ಅಂದ್ರೆ ನಾನು ಜೀವ ತಿಂತಿದ್ದ. ನಾನೇ ಒಂದು ಒಳ್ಳೆ ಸಂಬಂಧ ಹುಡುಕಿ ಕೊಟ್ಟೆ. ಅದನ್ನ ನೀವು ಹೇಳಬಾರ್ದು, ನಾವು ಹೇಳಬೇಕು. ತಮ್ಮ ಬೆನ್ನನ್ನು ತಾವೇ ತಟ್ಕೊಳ್ಳೋದು ಒಳ್ಳೆ ಸಂಸ್ಕಾರವಂತರ ಲಕ್ಷಣ ಅಲ್ಲ. ಬಜರಂಗಿ ಅವರೇ, ಒಳ್ಳೆ ಸಂಸ್ಕಾರ ಅಂತ ಹುಡುಕೊಡೋದಕ್ಕೆ ತುಂಬಾ ಥ್ಯಾಂಕ್ಸ್. ಮದುವೆ ಒಂದಾಗ್ಲೇ ನಿಮ್ಮ ಒಳ್ಳೆ ಟೂರ್ ಕಳಿಸ್ತೀನಿ. ಸಂಸ್ಕಾರ ಗೊತ್ತಿಲ್ಲದವರ ಬಗ್ಗೆ ವ್ಯರ್ಥ ಮಾತುಗಳನ್ನಾಡಿ ನಮ್ಮ ಸಂಸ್ಕಾರವನ್ನು ಎಂಥದಕ್ಕೆ ಹಾಳು ಮಾಡಿಕೊಳ್ಳೋದು? ಮೊದಲು ನನ್ನ ಮಗನ ಮದುವೆ ಬಗ್ಗೆ ಯೋಚನೆ ಮಾಡಿ. ಮುಹೂರ್ತ ಮುಗಿಯೋದ್ರೊಳಗಡೆ ನಿಶ್ಚಿತಾರ್ಥ ಮಾಡ್ಬಿಡು, ಆಮೇಲೆ ಕುಣಿತ ಹಾಕಿದ್ರೆ ಆಯ್ತು. ಇದನ್ನ ಜೋರಾಗಿ ಹೇಳಕ್ಕಿದ್ದಿತ್ತಲ್ಲ ಮರ್ರೆ. ಯಜಮಾನ್ರೆ, ನಿಮ್ಮ ಹಣೆಗೆ ಕುಂಕುಮ ಇಟ್ಟು ಶುಭ ಕಾರ್ಯ ಶುರು ಮಾಡುವ ಅಂತಿದ್ರು. ಆಗ್ಬೋದು. ಅಮ್ಮಿ, ಪುಟ್ಮಲ್ಲಿ ಏನ್ ನಡೀತಾ ಇದೆ ಇಲ್ಲಿ? ಲೋ ಸೂರ್ಯ, ನಿನ್ನ ಮದುವೆ ಕತೆ ಮುಗೀತು ಕಣ. ನಾವಿಷ್ಟೆಲ್ಲ ಪ್ರಯತ್ನ ಪಟ್ಟಿದ್ದು ಮಣ್ಪಾಲಾಗೋಯ್ತು. ನೀನಿನ್ನ ಮಣ್ಣೆ ತಿನ್ಬೇಕು. ಬಜರಂಗಿ ಅವರೇ, ಯಾರವರು ಅಷ್ಟು ವಿಶಾಲವಾಗಿದ್ದಾರೆ? ಅವರು ನೋಡಕ್ ಮಾತ್ರ ವಿಶಾಲವಾಗವ್ರೆ, ಅವ್ರ ಮನಸ್ಸು ತೊಟ್ಲು ತೂಗ ಕೂಸ್ತಾರ. ಅವರು ನಮ್ಮ ಅಪ್ಪನ ತಂಗಿ, ಅಂದ್ರೆ ನಮ್ಮ ಅತ್ತೆ.